ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 1855 ಫೆಬ್ರವರಿ ಸಮಯ. ಸ್ಥಳ ಇಂಗ್ಲೆಂಡ್ ಬಳಿ ಇರುವ ಡೆವೋನ್ ಎಂಬ ನಗರ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಇಲ್ಲೆಲ್ಲ ಚಳಿಗಾಲ ವಿಪರೀತ ಮಟ್ಟದಲ್ಲಿರುತ್ತದೆ. ದಟ್ಟವಾದ ಮಂಜು ಹಾಳೆ ಬಿದ್ದು ರಾಶಿ ಅಲ್ಲಿ ಸಂಗ್ರಹವಾಗಿತ್ತು. ಹೀಗಿರುವಾಗ ಫೆಬ್ರವರಿ 8ನೇ ತಾರೀಕಿನ ರಾತ್ರಿ ಜನ ಎಲ್ಲ ಬೇಗನೆ ಊಟ ಮಾಡಿ ಬೆಚ್ಚಗೆ ಮನೆಗಳಲ್ಲಿ ಮಲಗಿದ್ದರು. ಬೆಳಗ್ಗೆ ಎದ್ದ ಜನ ದಿಢೀರನೆ ಬದಲಾಗಿದ್ದ ಅಲ್ಲಿಯ ವಾತಾವರಣದಿಂದಾಗಿ ಭಯಭೀತರಾಗಿದ್ದರು. ಅವರಿದ್ದ ಆ ಊರಲ್ಲಿ ಒಂದೇ ರಾತ್ರಿಯಲ್ಲಿ ಏಕಾಏಕಿ ವಿಚಿತ್ರ ಹೆಜ್ಜೆ ಗುರುತುಗಳು ಮೂಡಿದ್ದವು. 40ರಿಂದ 100 ಮೈಲುಗಳವರೆಗೂ ಉದ್ದಕ್ಕೆ ಮೂಡಿದ್ದ ಈ ವಿಚಿತ್ರ ಹೆಜ್ಜೆ ಗುರುತುಗಳು ಮನೆಗಳ ತಾರಸಿ, ಹೆಂಚುಗಳ ಮೇಲೆ, ರಸ್ತೆ, ಅಂಗಡಿಗಳ ಮೇಲೆ ಹೀಗೆ ಎಲ್ಲೆಂದರಲ್ಲಿ ಮೂಡಿದ್ದವು. 4 ಇಂಚು ಉದ್ದ ಹಾಗೂ 3 ಇಂಚು ಅಗಲ ಇದ್ದ ಇವು ಒಂದರಿಂದ ಇನ್ನೊಂದು ಸುಮಾರು 10ರಿಂದ 16 ಇಂಚುಗಳಷ್ಟು ಅಂತರದಲ್ಲಿದ್ದವು. ಈ ವಿಚಿತ್ರ ದಿಗಿಲು ಹುಟ್ಟಿಸುವ ಗುರುತುಗಳನ್ನು ನೋಡಿದ ಜನ ದಿಗ್ಭ್ರಾಂತರಾದರು. ನೋಡಲು ಕತ್ತೆ, ಕುದುರೆ ಅಥವಾ ಗೂಳಿಗೆ ಹಾಕುವ ಲಾಳದ ಗುರುತಿನಂತೆ ಅವು ಇದ್ದವು. ಒಂದೇ ರಾತ್ರಿಯಲ್ಲಿ ಅವು ಅಲ್ಲಿ ಅಷ್ಟು ವಿಸ್ತಾರವಾಗಿ ಮೂಡಿದ್ದು ಹೇಗೆ ಎಂದು ಆ ಜನರಿಗೆ ಅರ್ಥವೇ ಆಗಲಿಲ್ಲ. ಈ ಹೆಜ್ಜೆ ಗುರುತುಗಳನ್ನ ಸೈತಾನನ ಹೆಜ್ಜೆ ಗುರುತುಗಳು ಎಂದೇ ಅವತ್ತಿನ ಮಾಧ್ಯಮ ಕರೆಯಿತು. ನಮ್ಮಲ್ಲಿ ಎಷ್ಟೋ ಪ್ರಾಣಿಗಳಿಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ಎಂದು ನಂಬಲಾಗಿದೆ. ಡಾರ್ಕ್ ಎನರ್ಜಿ ಹಾಗೂ ಡಾರ್ಕ್ ವರ್ಲ್ಡ್ ಜೊತೆ ಈ ಜೀವಿಗಳಿಗೆ ವಿಶೇಷವಾದ ನಂಟಿದೆ ಎಂದು ಹಿರಿಯರು ನಂಬಿದ್ದರು. ಇದೇ ಕಾರಣಕ್ಕೆ ಇವು ಸ್ಪರ್ಶಾತೀತವಾದ ಅತಿಮಾನುಷ ಶಕ್ತಿಗಳ ಇರುವಿಕೆಯನ್ನ ಮನುಷ್ಯರಿಗಿಂತಲೂ ಬಹಳ ಬೇಗನೆ ಗ್ರಹಿಸುತ್ತವೆ. ನಾಯಿ, ಬೆಕ್ಕು ಮೊದಲಾದ ಜೀವಿಗಳಿಗೆ ಸಿಕ್ಸ್ತ್ ಸೆನ್ಸ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅನೇಕ ಸ್ಟಡಿಗಳಿಂದ ಪ್ರೂವ್ ಆಗಿದೆ. ಇವು ತಮಗಿರುವ ಈ ಶಕ್ತಿಯಿಂದಾಗಿ ದುಷ್ಟ ಶಕ್ತಿಗಳನ್ನ, ಕ್ಷುದ್ರ ಶಕ್ತಿಗಳನ್ನ ನೋಡೋದ್ರ ಜೊತೆಗೆ ನೈಸರ್ಗಿಕ ವಿಕೋಪಗಳ ಬಗ್ಗೆಯೂ ಸಹ ಬಹಳ ಮೊದಲೇ ತಿಳಿಯುತ್ತವೆಂದು ಹೇಳಲಾಗಿದೆ. ಕ್ಷುದ್ರ ಶಕ್ತಿಗಳನ್ನ ಪತ್ತೆ ಹಚ್ಚುವ ಈ ಜೀವಿಗಳೇ ಆ ಶಕ್ತಿಗಳನ್ನ ತಮ್ಮೊಳಗೆ ಆವಾಹನೆ ಮಾಡಿಕೊಂಡರೆ ಹೇಗಿರುತ್ತದೆ? ಅದು ಸಾಧ್ಯವೇ? ಆ ತರಹದ ಉದಾಹರಣೆಗಳು ಸಹ ಇವೆಯೇ ಎನ್ನುವ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಅಪರೂಪದ ಉದಾಹರಣೆಗಳ ಸಹಿತ ರೋಚಕವಾಗಿ ತಿಳಿಯೋಣ ಬನ್ನಿ. ಇಂಗ್ಲೆಂಡ್ನ ದೇವಾನ್ ನಗರದಲ್ಲಿ ಫೆಬ್ರವರಿ 8 ಹಾಗೂ 9 ರಾತ್ರಿ ನಿಗೂಢವಾಗಿ ಕಾಣಿಸಿಕೊಂಡ ಈ ವಿಚಿತ್ರ ರೂಪದ ಹೆಜ್ಜೆ ಗುರುತುಗಳು ಅಲ್ಲಿ ಹೇಗೆ ಮೂಡಿದವು ಅಂತ ಜನ ಕಂಗಾಲಾಗಿದ್ದರು. ತುಂಬಾ ಜನ ಬೆಳಗ್ಗೆ ಎದ್ದು ನೋಡಿದಾಗ ಇವು ಎಲ್ಲೆಂದರಲ್ಲೇ ಸೃಷ್ಟಿಯಾಗಿದ್ದವು. ಯಾರಾದರೂ ಕಿಡಿಗೇಡಿಗಳು ಊರ ಜನರನ್ನ ಭಯಪಡಿಸುವ ಸಲುವಾಗಿ ಈ ರೀತಿ ಮಾಡಿ ಹೋಗಿರಬಹುದೇ ಎಂದು ಸಹ ಅವರು ಅನುಮಾನ ಪಡ್ತಾರೆ. ಆದರೆ ಯಾರಿಗಾದರೂ ಅದೇ ಉದ್ದೇಶ ಇದ್ದಿದ್ರೆ ಆ ಕೊರೆಯುವ ಚಳಿಯಲ್ಲಿ, ಆ ಹಿಮದ ನಡುವೆ ಅದು ಒಂದೇ ರಾತ್ರಿಯಲ್ಲಿ 100 ಮೈಲುಗಳವರೆಗೂ ಆ ರೀತಿ ಮಾಡುವುದು ಅಸಾಧ್ಯ. ಆ ಗುರುತುಗಳು ಎಷ್ಟು ಕರಾರುವಕ್ಕಾಗಿ ಇದ್ವು ಅಂದ್ರೆ ಅವುಗಳ ಅಳತೆ ಹಾಗೂ ಅಂತರ ಅತ್ಯಂತ ಪರ್ಫೆಕ್ಟ್ ಆಗಿತ್ತು. ಯಾವುದೇ ಪ್ರಾಣಿ ಅಲ್ಲಿ ಓಡಾಡಿದ್ರೂ ಸಹ ಆ ಚಳಿಯಲ್ಲಿ ಕತ್ತಲಿನ ಸಮಯದಲ್ಲಿ ಅಂತಹ ಪಡೆಯಚ್ಚುಗಳನ್ನು ಮೂಡಿಸೋಕೆ ಹೇಗೆ ಸಾಧ್ಯ? ಈ ರೀತಿ ಎಲ್ಲಾ ಕೋನಗಳಿಂದಲೂ ಅವಲೋಕಿಸಿ ಸ್ಟಡಿ ಮಾಡಿದ್ರೂ ಸಹ ಅದಕ್ಕೆ ಖಚಿತ ಕಾರಣ ಯಾರು ಅಂತ ಯಾರಿಗೂ ಆವಾಗ ಗೊತ್ತಾಗಲಿಲ್ಲ. ಅದು 19ನೇ ಶತಮಾನದ ಮಧ್ಯಭಾಗವಾದ್ರಿಂದ ಆಗೆಲ್ಲ ಇಂತಹ ಘಟನೆಗಳಿಗೆ ಜನ ಮೂಢನಂಬಿಕೆಗಳನ್ನ ಸುಲಭವಾಗಿ ಲಿಂಕ್ ಮಾಡ್ತಿದ್ದರು. ವಿಜ್ಞಾನ ಆವಾಗ ಇನ್ನೂ ತೊಟ್ಟಿಲಲ್ಲಿ ಇದ್ದಿದ್ರಿಂದ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಏನು ಕಾರಣ ಅಂತ ತಿಳಿಯುವಷ್ಟು ಪ್ರೌಢತೆ ಯಾರಿಗೂ ಇರಲಿಲ್ಲ. ಆವಾಗಿನ ಜನ ಇದನ್ನ ಸೈತಾನನ ಹೆಜ್ಜೆಗಳು ಎಂದೇ ಕರೆಯುತ್ತಾರೆ. ಯುರೋಪಿನ ಜನರಿಗೆ 19ನೇ ಶತಮಾನದ ಕೊನೆವರೆಗೂ ಸೈತಾನ, ದೇವರು ಇದರಲ್ಲೆಲ್ಲ ತುಂಬಾ ನಂಬಿಕೆ ಇತ್ತು. ಹೀಗಾಗಿ ಯಾವುದು ಅವರ ವಿವೇಚನೆಗೆ ಸುಲಭವಾಗಿ ಸಿಗೋದಿಲ್ಲವೋ ಅದೆಲ್ಲ ದೇವರು ಅಥವಾ ಸೈತಾನ ಮಾಡಿದೆ ಎಂದೇ ಆ ಜನ ಭಾವಿಸ್ತಾ ಇದ್ರು. ಅವಾಗಿನ ಪತ್ರಿಕೆಗಳಲ್ಲಿ ಈ ಸುದ್ದಿ ವರದಿಯಾಗಿ ಹೆಡ್ಲೈನ್ನಲ್ಲಿ ರಾರಾಜಿಸಿತು. ಇಂಗ್ಲೆಂಡ್ನಲ್ಲಿ ಎಲ್ಲಾ ಸ್ಥಳೀಯ ಪತ್ರಿಕೆಗಳಲ್ಲೂ ಈ ಬಗ್ಗೆ ಸುದ್ದಿ ಬಿತ್ತರವಾಗುತ್ತೆ. ಒಂದೇ ದಿನಕ್ಕೆ ಈ ಲಾಳದ ಗುರುತಿನ ಹೆಜ್ಜೆ ಗುರುತುಗಳು ದೇಶವ್ಯಾಪಿಯಾಗಿ ಚರ್ಚೆಯ ಮುನ್ನೆಲೆಗೆ ಬಂದಿದ್ದವು. ಆ ವರ್ಷದ ಫೆಬ್ರವರಿಯಲ್ಲಿ ಕಾಣಿಸಿಕೊಂಡ ಈ ಗುರುತುಗಳು ಮತ್ಯಾವತ್ತೂ ಸಹ ಆ ಸ್ಥಳದಲ್ಲಿ ಪತ್ತೆಯಾಗಲಿಲ್ಲ. ಕಬ್ಬಿಣದ ಲಾಳಗಳನ್ನೇ ಬಿಸಿ ಮಾಡಿ ಯಾರಾದರೂ ಈ ರೀತಿ ಇಟ್ಟಿರಬಹುದು ಅಂತಾಲೂ ಜನ ಊಹೆ ಮಾಡ್ತಾರೆ. ಆದರೆ ಅಷ್ಟು ಚಳಿಯಲ್ಲಿ ಸುತ್ತಮುತ್ತ ಇದ್ದವರಿಗೆ ಸ್ವಲ್ಪವೂ ಸಹ ಸದ್ದಾಗದ ಹಾಗೆ ಮನುಷ್ಯ ಮಾತ್ರರಾದವರು ಇಂತಹ ಪ್ರಯತ್ನ ನಡೆಸಲು ಬಹುತೇಕ ಅಸಾಧ್ಯ. ಹೀಗಾಗಿ ಮುಂದಿನ 100 ವರ್ಷಗಳವರೆಗೂ ಸಹ ಈ ಬಗ್ಗೆ ತನಿಖೆಗಳು, ಸ್ಟಡಿಗಳು, ರಿಸರ್ಚ್ಗಳು ನಡೆಯುತ್ತಲೇ ಹೋದವು. 1960ರ ದಶಕ ಬರುವವರೆಗೂ ಇದನ್ನ
ಯಾರಿಂದಲೂ ಡಿಕೋಡ್ ಮಾಡಲು ಸಾಧ್ಯವಾಗಲಿಲ್ಲ. ಮೇಲಾಗಿ ದಿನಗಳು, ವರ್ಷಗಳು, ದಶಕಗಳು ಕಳೆದಂತೆ ಈ ಬಗ್ಗೆ ಇದ್ದ ಸಾಕ್ಷಿಗಳು ಸಹ ಮರೆಯಾಗುತ್ತಾ ಹೋದಂತೆ ಇದರ ಬಗ್ಗೆ ಕರಾರುವಕ್ಕಾಗಿ ಅಧ್ಯಯನ ಮಾಡುವುದು ಸಹ ಕಷ್ಟಕರವಾಯಿತು. ಈ ಘಟನೆ ನಡೆದ 15 ವರ್ಷಗಳ ನಂತರ ಅಂದರೆ ಸುಮಾರು 1870ರ ಹೊತ್ತಿಗೆ ಪಕ್ಕದ ಸ್ಕಾಟ್ಲೆಂಡ್ನ ಒಂದು ಊರಲ್ಲೂ ಸಹ ಇದೇ ತರಹದ ಫುಟ್ ಪ್ರಿಂಟ್ಗಳು ಮೂಡಿದ್ರ ಬಗ್ಗೆ ಪೇಪರ್ಗಳಲ್ಲಿ ಉಲ್ಲೇಖವಾದ ಬಗ್ಗೆ ದಾಖಲೆಗಳಿವೆ. ಇದೇ ಸಮಯದಲ್ಲಿ ಪಕ್ಕದ ಪೋಲ್ಯಾಂಡ್ನಲ್ಲೂ ಸಹ ಇಂಥದ್ದೇ ಗುರುತುಗಳನ್ನ ಜನ ನೋಡಿರೋದಾಗಿ ತಿಳಿಸಿದ್ದಾರೆ. ಪೋಲ್ಯಾಂಡ್ನಲ್ಲಿ ಬಹಳ ಇತ್ತೀಚೆಗೆ ಅಂದರೆ 2013ರ ಏಪ್ರಿಲ್ ಸಮಯದಲ್ಲಿ ಇಂಥದ್ದೇ ಗುರುತುಗಳು ಕಾಣಿಸಿಕೊಂಡಿದ್ದವು. ಬಹುಶಃ ಆ ವರ್ಷದ ಏಪ್ರಿಲ್ ಫೂಲ್ ದಿನಾಚರಣೆಗೋಸ್ಕರ ಯಾರೋ ಒಂದಷ್ಟು ಜನ ತಮಾಷೆಗಾಗಿ ಈ ರೀತಿ ಮಾಡಿರಬಹುದು ಅಂತ ಅಲ್ಲಿಯ ಟ್ರಿಬ್ಯೂನ್ ಪತ್ರಿಕೆಗಳಲ್ಲಿ ಬಂದಿತ್ತು. ಈಗ ಇಂಗ್ಲೆಂಡ್ನ ಡಿವೋನ್ನಲ್ಲಿ ಮೂಡಿದ್ದ ಗುರುತುಗಳ ಬಗ್ಗೆ ಹೇಳೋದಾದ್ರೆ ಇವು ಕುದುರೆ, ಕತ್ತೆ, ಗೂಳಿ, ಹನಿ ಬ್ಯಾಡ್ಜರ್, ಕಾಂಗಾರು ಅಥವಾ ಮೂಗಿಲಿಗಳಿಂದ ಆಗಿರಬಹುದಾದ ಗುರುತುಗಳು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲ ಥಿಯರಿಗಳು ಮಾತ್ರವೇ ಹೊರತು ಈ ಯಾವುದಕ್ಕೂ ಸಹ ಸೂಕ್ತ ಸಾಕ್ಷಿ ಇಲ್ಲ. ಈ ಘಟನೆ ಬಗ್ಗೆ ಸಾಕಷ್ಟು ಥಿಯರಿಗಳಿದ್ದರೂ ಸಹ ಅವುಗಳಿಗೆ ಆಧಾರಗಳು ಯಾವುವೂ ಇಲ್ಲ. ನೀವೆಲ್ಲ ಪ್ರೇತಾತ್ಮಗಳ ಕತೆ ಕೇಳಿರ್ತೀರಾ. ಬರೀ ಮನುಷ್ಯರು ಮಾತ್ರ ಸತ್ತು ಪ್ರೇತಗಳಾಗುತ್ತಾರಾ? ಮನುಷ್ಯರಂತೆ ಇತರೆ ಪ್ರಾಣಿ ಪಕ್ಷಿಗಳು ಯಾಕೆ ದೆವ್ವ ಭೂತ ಆಗಲ್ಲ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರಬಹುದು. ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳ ದೆವ್ವಭೂತಗಳನ್ನ ನೋಡಿದೆ ಅಂತ ಯಾರು ಹೇಳಲ್ಲ. ಹಾಗಂತ ಅವು ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಸಾಕಷ್ಟು ಕಡೆ ಪ್ರಾಣಿಗಳ ಪ್ರೇತಾತ್ಮಗಳು ಸಹ ಸಂಚರಿಸಿ ಕಾಣಿಸಿಕೊಂಡ ಉದಾಹರಣೆಗಳು ಸಿಗುತ್ತವೆ. ನಾರ್ತ್ ವೇಲ್ಸ್ ಎಂಬ ದೇಶದಲ್ಲಿ ಅದರ ಒಂದು ಮುಖ್ಯ ನಗರದ ಬೀದಿಯಲ್ಲಿ ತುಂಬಾ ವರ್ಷಗಳ ಕಾಲ ಒಂದು ಬಿಳಿ ಕುದುರೆಯ ಪ್ರೇತಾತ್ಮವು ಸಂಚರಿಸುವ ಬಗ್ಗೆ ಒಂದಷ್ಟು ವರದಿಗಳು ಕೇಳಿ ಬಂದಿದ್ದವು. ಒಂದು ಸಲ ಅಲ್ಲೊಬ್ಬ ಅದೇ ಬೀದಿಯಲ್ಲಿ ತನ್ನ ಕಾರ್ ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದ. ಅದು ರಾತ್ರಿಯ ಸಮಯ. ಅವನು ತಪ್ಪಾದ ಹಾದಿಯಲ್ಲಿ ಬರ್ತಾ ಇದ್ದಾನೆ ಅಂತ ಅಲ್ಲಿಯ ಟ್ರಾಫಿಕ್ ಪೊಲೀಸ್ ಅವನ ಕಾರನ್ನ ತಡೆದು ನಿಲ್ಲಿಸಿ ವಿಚಾರಣೆ ನಡೆಸಿದಾಗ ಇದ್ದಕ್ಕಿದ್ದ ಹಾಗೆ ಒಂದು ಬಿಳಿ ಕುದುರೆಯು ಅವನ ಮುಂದೆ ಪ್ರತ್ಯಕ್ಷವಾಗಿ ಅವರ ಮುಂದೆಯೇ ಜೋರಾಗಿ ಓಡಿ ಹೋಯ್ತಂತೆ. ಅದನ್ನ ಅಡ್ಡಗಟ್ಟಿ ನಿಲ್ಲಿಸುವ ಪ್ರಯತ್ನ ಮಾಡುವಾಗಲೇ ಅದು ಆ ಕಾರ್ ಚಾಲಕ ಹಾಗೂ ಪೊಲೀಸ್ ಇವರಿಬ್ಬರ ಕಣ್ಣ ಮುಂದೆಯೇ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಮಾಯವಾಯಿತು ಅಂತ ಮಾರನೇ ದಿನದ ಎಲ್ಲ ನಿಯತಕಾಲಿಕೆಗಳಲ್ಲೂ ಸಹ ಬಂದಿತ್ತು. ಇನ್ನೊಂದ್ಸಲ ಅದೇ ಬೀದಿಯಲ್ಲಿ ಯಾರೋ ಯುವ ಜೋಡಿಗಳು ಕಾರ್ ಡ್ರೈವ್ ಮಾಡಿಕೊಂಡು ಬರುವಾಗ ಅದೇ ಬಿಳಿ ಕುದುರೆಯು ತಕ್ಷಣ ಎಲ್ಲಿಂದಲೂ ಬಂದು ಪ್ರತ್ಯಕ್ಷವಾಗಿ ಅವರು ಕಾರ್ ಬ್ರೇಕ್ ಅನ್ನ ಒತ್ತುತ್ತಿದ್ದ ಹಾಗೆಯೇ ಮಂಗಮಾಯವಾಯಿತು. ಇವೆರಡು ಘಟನೆಗಳು ಇವತ್ತಿಗೂ ಸಹ ಪ್ರಶ್ನಾತೀತವಾಗಿ ಉಳಿದಿದೆ. ಅಮೆರಿಕದ ವಾಷಿಂಗ್ಟನ್ DC ನಗರದಲ್ಲಿ ಒಂದು ಬೆಕ್ಕಿನ ಆತ್ಮ ಅಥವಾ ಒಂದು ಬೆಕ್ಕು ನಿಗೂಢವಾಗಿ ಅಲ್ಲಿಯ ಸರ್ಕಾರಿ ಕಟ್ಟಡಗಳು ಹಾಗೂ ವೈಟ್ ಹೌಸ್ನ ಸುತ್ತಮುತ್ತ ಭಯಖಚಿತವಾಗಿ ಕಾಣಿಸಿಕೊಂಡ ಬಗ್ಗೆ ಕ್ರಿಸ್ತಶಕ 1800ರ ದಶಕದಿಂದಲೂ ಸಹ ಚರ್ಚೆಗಳಿವೆ. 1800ರ ದಶಕದ ಸಮಯದಲ್ಲಿ ಇಲ್ಲಿದ್ದ ಬಹುತೇಕ ಕಟ್ಟಡಗಳಲ್ಲಿ ತುಂಬಾ ಇಲಿ ಹಾಗೂ ಹೆಗ್ಗಣಗಳ ಕಾಟ ಇತ್ತು. ಅವುಗಳನ್ನೆಲ್ಲ ಮಟ್ಟ ಹಾಕುವ ಸಲುವಾಗಿ ಅಧಿಕಾರಿಗಳ ಸೂಚನೆಯಂತೆ ಕೆಲವರು ಒಂದಷ್ಟು ಬೆಕ್ಕುಗಳನ್ನು ತಂದು ಅಲ್ಲಿ ಬಿಡ್ತಾರೆ. ಇವುಗಳಲ್ಲಿ ಆ ಬೆಕ್ಕು ಸಹ ಒಂದು. ಈ ಬೆಕ್ಕಿನ ವಿಶೇಷತೆ ಅಂದ್ರೆ ಇದು ತಾನು ಸತ್ತ ನಂತರವೂ ಇಲ್ಲಿಯ ಎಷ್ಟೋ ಗಾರ್ಡ್ಗಳಿಗೆ ಕಾಣಿಸಿಕೊಂಡಿದೆ. 1865ರ ಸಮಯದಲ್ಲಿ ಈ ಸ್ಥಳದಲ್ಲಿ ಲಿಂಕನ್ ಅವರ ಹತ್ಯೆ ನಡೆದಾಗಲೂ ಅಲ್ಲಿಯೂ ನೈಟ್ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಈ ಕಪ್ಪು ಬೆಕ್ಕು ಕಾಣಿಸಿತ್ತು. ಇದಾಗಿ ಮುಂದೆ ಒಂದು ಶತಮಾನದ ನಂತರ ಅಂದ್ರೆ 1962ರಲ್ಲಿ ಜಾನ್ ಎಫ್ ಕೆನಡಿ ಅವರ ಹತ್ಯೆ ನಡೆದಾಗ್ಲೂ ಇದೇ ಬೆಕ್ಕು ಅಲ್ಲಿ ಇದ್ದ ಎಷ್ಟೋ ಜನರಿಗೆ ಕಾಣಿಸಿದೆ. ಅಲ್ಲಿ ನೈಟ್ ಕೆಲಸ ಮಾಡುವ ಎಷ್ಟೋ ವಾಚ್ಮ್ಯಾನ್ಗಳಿಗೆ ರಾತ್ರಿ ವೇಳೆ ಈ ಬೆಕ್ಕು ಏಕಾಏಕಿ ಕಾಣಿಸಿಕೊಂಡು ಇದ್ದಕ್ಕಿದ್ದ ಹಾಗೆ ಹುಲಿಗಾತ್ರವನ್ನ ಪಡೆದು ಅವರ ಮೇಲೆ ಹಲ್ಲೆ ಮಾಡಲು ಸಹ ಮುಂದಾದ ಬಗ್ಗೆ ವರದಿಗಳು ದಾಖಲಾಗಿವೆ. ಒಬ್ಬ ವಾಚ್ಮ್ಯಾನ್ ಅಂತೂ ತಾನು 10 ಅಡಿ ಉದ್ದದ ದೈತ್ಯ ಬೆಕ್ಕನ್ನ ನೋಡಿದೆ. ಅದು ನನಗೆ ದಾಳಿ ಮಾಡಲು ಬರುವ ಸಮಯದಲ್ಲಿ ನಾನು ಕಣ್ಮುಚ್ಚಿಕೊಂಡೆ, ಕಣ್ಬಿಟ್ಟಾಗ ಅದು ಮಾಯವಾಗಿತ್ತು ಅಂತ ಹೇಳಿದ್ದಾನೆ. ಇನ್ನೊಮ್ಮೆ 1890ರಲ್ಲಿ ಇದೇ ಬೆಕ್ಕು ಅಲ್ಲಿದ್ದ ಗಾರ್ಡ್ಗಳಿಗೆ ಕಾಣಿಸಿಕೊಂಡಾಗ ಇವರೆಲ್ಲ ಅದನ್ನ ಶೂಟ್ ಮಾಡಲು ತಮ್ಮ ರೈಫಲ್ ತೆಗೆಯುತ್ತಿದ್ದ ಹಾಗೆ ಈ ಬೆಕ್ಕು ಅವರ ಕಣ್ಣ ಮುಂದೆ ಮಾಯವಾಯಿತು ಅಂತ ಅವರೆಲ್ಲರೂ ಸಹ ಹೇಳಿದ್ದಾರೆ. ಕೊನೆ ಬಾರಿಗೆ ಈ ಬೆಕ್ಕು 2ನೇ ವಿಶ್ವಯುದ್ಧದ ಸಿವಿಲ್ ವಾರ್ ಸಮಯದಲ್ಲಿ ಒಂದಷ್ಟು ಜನ ಯೋಧರಿಗೆ ಹಾಗೂ ಸೈನಿಕರಿಗೆ ಕಾಣಿಸಿತ್ತು. ಇದಾದ ಬಳಿಕ ಈ ಬೆಕ್ಕಿನ ಉಲ್ಲೇಖ ಎಲ್ಲೂ ಬರೋದಿಲ್ಲ. ಈ ಅಧಿಕಾರಿಗಳೆಲ್ಲ ರಾತ್ರಿ ಸಮಯದಲ್ಲಿ ಕುಡಿದು ಕೆಲಸ ಮಾಡೋದ್ರಿಂದ ಈ ರೀತಿಯ ಭ್ರಮೆಗೆ ಒಳಗಾಗುವುದು ಸಹಜ ಅಂತ ಇದರ ಬಗ್ಗೆ ವಿವರಣೆ ಕೊಡಲಾಗಿದೆ. ಆದರೆ ಇಂತಹ ಒಂದು ಕಪ್ಪು ಬೆಕ್ಕನ್ನ ನಾವು ನೋಡಿದೆವು ಅಂತ ತುಂಬಾ ಜನ ಇದುವರೆಗೂ ವರದಿ ಮಾಡಿದ್ದಾರೆ. ಈ ಭ್ರಮೆ ಅನ್ನೋದು ಅವರಿಗೆಲ್ಲ ಒಟ್ಟಿಗೆ ಒಂದೇ ತರ ಕಾಡಲು ಸಾಧ್ಯವಿಲ್ಲ ಅಲ್ವಾ? ನಮ್ಮ ಬಯಲು ಸೀಮೆ ಹಾಗೂ ಇತರೆ ಕಡೆಯೂ ಸಹ ರಾತ್ರಿ ವೇಳೆ ಏಕಾಂಗಿಯಾಗಿ ಸಂಚರಿಸುವ ಎಷ್ಟೋ ಜನರಿಗೆ ನಿರ್ಜನ ಸ್ಥಳಗಳಲ್ಲಿ ಬಿಳಿ ಅಥವಾ ಕಪ್ಪು ಬಣ್ಣದ ಬೆಕ್ಕು
ಬಿಳಿ ಕುರಿಗಳು ಅನಾಮತ್ತಾಗಿ ಕಾಣಿಸಿಕೊಂಡಿವೆ. ಅಂತಹ ಬಯಲು ಸೀಮೆಯ ಒಂದು ಸುಪ್ರಸಿದ್ಧ ಕತೆ ಅಥವಾ ಅನುಭವದ ಪ್ರಕಾರ ಇಲ್ಲಿಯ ಒಂದು ಹಳ್ಳಿಯ ಸಮೀಪ ಸಂಜೆಯ ಸುಮಾರು 7 ಗಂಟೆಯ ಹೊತ್ತಿಗೆ ಒಬ್ಬ ವ್ಯಕ್ತಿ ತನ್ನ ಕುರಿಗಳನ್ನೆಲ್ಲ ದೊಡ್ಡಿಗೆ ಹಾಕಿ ಸಂಜೆ ಬೀಡಿ ಸೇದುತ್ತಾ ನಡೆದುಕೊಂಡು ಅವನ ಹೊಲದ ಪಕ್ಕ ಬರ್ತಾ ಇದ್ದ. ಅವನು ಹಾಗೆ ಬರುವಾಗ ಅವನ ಜಮೀನಿನ ಪಕ್ಕದ ರಸ್ತೆಯಲ್ಲಿ ಒಂದು ಪಗದ್ದಸ್ತಾದ ಬಿಳಿ ಕುರಿ ಅವನಿಗೆ ಕಾಣಿಸುತ್ತೆ. ಅದು ಅವನ ಅಥವಾ ಅವನಿಗೆ ಸೇರಿದ ಕುರಿಯಲ್ಲ ಅಂತ ಅವನಿಗೂ ಗೊತ್ತಿತ್ತು. ಯಾರೋ ಅಕ್ಕಪಕ್ಕದವರು ಮೇಯಿಸಿಕೊಂಡು ಹೋಗುವಾಗ ಇದನ್ನ ಇಲ್ಲೇ ಬಿಟ್ಟಿರಬೇಕು ಅಥವಾ ಈ ಕುರಿ ದಾರಿ ತಪ್ಪಿ ಇಲ್ಲಿ ಒಂಟಿಯಾಗಿ ಉಳಿದಿರಬಹುದು, ಇದನ್ನ ತೆಗೆದುಕೊಂಡು ಸಂತೆಯಲ್ಲಿ ಸೇಲ್ ಮಾಡೋಣ ಅಂತ ಅದರ ಕಡೆ ಅವನು ಬರುವಾಗ ಅವನ ಒಬ್ಬ ಸ್ನೇಹಿತ ಅದೇ ಮಾರ್ಗವಾಗಿ ಬರ್ತಾ ಇದ್ದ. ಅವನು ಬಂದವನೇ ಇದನ್ನ ನೋಡಿ ಈ ಕುರಿ ಯಾರ್ದು ಅಂತ ಕೇಳ್ತಾನೆ. ಹೇ, ಇದು ನಮ್ಮದೇ ಕುರಿ, ತಪ್ಪಿಸಿಕೊಂಡು ಬಂದಿತ್ತು, ನಾನಿದನ್ನ ಹುಡುಕಿಕೊಂಡು ಬಂದೆ, ಈಗ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಇವನು ಹೇಳುತ್ತಾನೆ. ಆದರೆ ಇವನ ಬಗ್ಗೆ ಎಲ್ಲ ಗೊತ್ತಿದ್ದ ಆ ಇನ್ನೊಬ್ಬ ವ್ಯಕ್ತಿ, ಸುಳ್ಳು ಹೇಳಬೇಡ, ಇದು ನಿನ್ನ ಕುರಿಯಲ್ಲ, ನೀನು ನಿನ್ನ ಕುರಿಗಳನ್ನೆಲ್ಲ ಈಗಾಗಲೇ ದೊಡ್ಡಿಗೆ ಬಿಟ್ಟು ಬಂದಿದ್ದೀಯಾ ಅಂತ ಗೊತ್ತು, ಹೋಗ್ಲಿ ಬಿಡು, ಈ ಕುರಿಯನ್ನ ಇಬ್ರು ಈಗ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ. ಅವನು ಸಹ ಪರಿಚಯದ ವ್ಯಕ್ತಿ ಆದ್ರಿಂದ ಇವನಿಗೆ ಸತ್ಯ ಮುಚ್ಚಿಡೋದಕ್ಕೆ ಕಷ್ಟ ಆಗುತ್ತೆ. ಸರಿ, ಅವನ ಹತ್ರ ವಾದ ಬೇಡ, ಇಬ್ರು ಅರ್ಧ ಅರ್ಧ ಮಾಡಿಕೊಳ್ಳೋಣ ಅಂತ ಇಬ್ರು ಚರ್ಚೆ ಶುರು ಮಾಡ್ತಾರೆ. ಆದರೆ ಈ ಕುರಿಯನ್ನ ಮಾರಿ ಹಣ ತಗೋಬೇಕು ಅಥವಾ ಇದನ್ನ ಕಡಿದು ಇದರ ಮಾಂಸದ ಪಾಲನ್ನ ಅರ್ಧ ಅರ್ಧ ತೆಗೆದುಕೊಳ್ಳಬೇಕು ಎಂಬ ಬಗ್ಗೆ ಇವರ ನಡುವೆ ಭಿನ್ನಾಭಿಪ್ರಾಯ ಏರ್ಪಡುತ್ತದೆ. ಏನಾದರೂ ಆಗ್ಲಿ, ನಾಳೆ ಅದನ್ನ ಮಾರಾಟ ಮಾಡಿ ಬಂದ ತಕ್ಷಣ ಪಾಲು ಪಾಲು ಮಾಡಿಕೊಳ್ಳೋಣ ಅಂತ ಫಿಕ್ಸ್ ಮಾಡ್ತಾರೆ. ಅಲ್ಲಿವರೆಗೂ ಅದು ತನ್ನ ಜಮೀನಿನ ಕರೆಂಟ್ ಮನೆಯಲ್ಲಿ ಇರಲಿ ಅಂತ ಅದನ್ನ ಮೊದಲು ನೋಡಿದ ವ್ಯಕ್ತಿ ತೆಗೆದುಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಅಲ್ಲಿ ಕೂಡಿ ಹಾಕಿ ಈ ಕಡೆ ಬಂದು ಅವರಿಬ್ಬರು ಬೀಡಿ ಸೇತ್ತಾ ಅದು ಇದು ಅಂತ ಮಾತನಾಡ್ತಾ ಇದ್ದಾಗ ಅದೇ ಜಮೀನಿನ ಮಧ್ಯ ಇದ್ದ ನೀರಿನ ಬಾವಿಯಲ್ಲಿ ಏನೋ ಬಿದ್ದ ಹಾಗೆ ದೊಡ್ಡ ಸದ್ದು ಆಗುತ್ತದೆ. ಅದೇನು ಅಂತ ಅವರು ನೋಡೋದಕ್ಕೋದ್ರೆ ಅಲ್ಲಿ ಅವರಿಗೆ ಏನೂ ಕಾಣಲ್ಲ. ಸರಿ, ಯಾವುದೋ ಕಲ್ಲು ಏನೋ ಬಿದ್ದಿರಬೇಕು ಅಂತ ಅವರು ವಾಪಸ್ ಬಂದು ಕರೆಂಟ್ ರೂಮ್ ತೆಗೆದಾಗ ಒಳಗಡೆ ಕೂಡಿ ಹಾಕಿದ್ದ ಕುರಿ ನಾಪತ್ತೆಯಾಗಿತ್ತು. ಅವನು ಆ ರೂಮ್ನ ಲಾಕ್ ಮಾಡಿ ಚಿಲ್ಕ ಹಾಕೊಂಡು ಹೋಗಿದ್ದ. ಆದರೆ ಈಗ ನೋಡಿದ್ರೆ ಚಿಲ್ಕ ಹಾಕಿದ್ರೂ ಸಹ ಒಳಗಡೆಯಿಂದ ಕುರಿ ಮಾತ್ರ ನಾಪತ್ತೆ. ಈ ಇಡೀ ಘಟನೆಯಿಂದ ಇಬ್ರು ಸಹ ಚಳಿ ಜ್ವರ ಬಂದು 1 ವಾರ ಮಲಗಿಕೊಂಡಿದ್ದರು. ಆ ಜಮೀನು ಹಿಂದೆ ಬೇರೆ ಯಾರಿಗೋ ಸೇರಿದ್ದ ಆಸ್ತಿ. ಈ ಮುಂಚೆ ಅದನ್ನ ನಡೆಸಿಕೊಂಡು ಹೋಗ್ತಾ ಇದ್ದವರ ಮನೆಯಲ್ಲಿ ಏನೋ ಗಲಾಟೆ ನಡೆದಾಗ ಆ ಮನೆಯ ಗರ್ಭಿಣಿ ಮಹಿಳೆಯೊಬ್ಬರನ್ನ ಬಲವಂತವಾಗಿ ಅದೇ ಬಾವಿಗೆ ಎಸೆದು ಸಾಯಿಸಿದ್ದರು. ಈ ಬಗ್ಗೆ ಸುತ್ತಮುತ್ತ ಊರಿನವರಿಗೆಲ್ಲ ಚೆನ್ನಾಗಿ ಗೊತ್ತು. ಅಲ್ಲಿ ಸತ್ತ ಆ ಮಹಿಳೆ ಪ್ರೇತವಾಗಿ ಒಂದಷ್ಟು ಜನರಿಗೆ ಕಾಣಿಸಿರೋದು ಸಹ ವಾಸ್ತವ. ಈಗ ಅಲ್ಲಿ ಸಾಯಂಕಾಲದ ಸಮಯದಲ್ಲಿ ಇವರಿಗೆ ಕಾಣಿಸಿದ ಬಿಳಿ ಕುರಿ ಈಕೆಯೇ ಇರಬಹುದಾ ಅಂತ ಇವರಿಗೆ ಗೊತ್ತಾಗಿ ಇವರು ಭಯಭೀತರಾಗಿದ್ದರು. ಇಂತಹ ಕಥೆಗಳು ನಮ್ಮ ದೇಶದಲ್ಲಿ ತುಂಬಾ ಸಿಗುತ್ತವೆ. ಈ ಬಗೆಯ ಅನುಭವಗಳಿಗೆ ಒಳಗಾದವರ ಉದಾಹರಣೆಗಳಿಗೆ ಲೆಕ್ಕ ಇಲ್ಲ. ಈ ಲೋಕದಲ್ಲಿ ಪ್ರತಿಯೊಂದು ಸಹ ಒಂದು ಕಾರಣ ಮತ್ತು ಹಿನ್ನೆಲೆಯ ಮೂಲಕವೇ ನಡೆಯುತ್ತದೆ. ಇಲ್ಲಿ ನಡೆಯುವ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ನಮ್ಮ ಶಕ್ತಿ ಹಾಗೂ ಗ್ರಹಿಕೆಗೂ ಮೀರಿದ ಸಾಕಷ್ಟು ಅತಿಮಾನುಷ ಸಂಗತಿಗಳು ಈ ಪ್ರಪಂಚದಲ್ಲಿವೆ. ನಮ್ಮ ಅನುಭವಕ್ಕೆ ಬಾರದ ಮಾತ್ರಕ್ಕೆ ಅವ್ಯಾವುವು ಸುಳ್ಳು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಇಂತಹ ವಿಚಿತ್ರ ಘಟನೆಗಳ ಬಗ್ಗೆ ನೀವು ಎಲ್ಲಿಯಾದರೂ ಕೇಳಿದ್ದುಂಟಾ ಅಥವಾ ನಿಮಗೂ ಇಂತಹ ಅನುಭವಗಳು ಏನಾದರೂ ಆಗಿದ್ಯಾ? ಈ ಇಡೀ ವಿಡಿಯೋದ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.